ಅತ್ಯಂತ ಮಧುರವಾಗಿ ರೈತ ಗೀತೆಯನ್ನು ಪ್ರಸ್ತುತಪಡಿಸಿರುವಂತಹ ಮೆಹಬೂಬ್ ಕಿಲ್ಲೆದಾರ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಇನ್ನೂ ಕೆಲವು ಗಣ್ಯಮಾನ್ಯರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸನ್ಮಾನ್ಯ ಶ್ರೀ ಅಮರೇಗೌಡ ಬಯ್ಯಾಪರವರು ಮಾಜಿ ಸಚಿವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ದೇವಪ್ಪ ಅರಕೇರಿಯವರು ಯಲಬುರ್ಗ ತಾಲೂಕಿನ ರೆಡ್ಡಿ ಸಮುದಾಯದ ಮುಖಂಡರು ಅವರು ಕೂಡ ವೇದಿಕೆಗೆ ಬರಬೇಕು. ತಿಮ್ಮಾರೆಡ್ಡಿ ಗಿಲ್ಲೇಶ್ವರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶಿವರೆಡ್ಡಿ ನಾಯಕ್ ಅವರು ದಯವಿಟ್ಟು ಸ್ಥಳೀಯ ಗಣ್ಯಮಾನ್ಯರು ವೇದಿಕೆಗೆ ಬರಬೇಕು ಅಂತ ಕೋರ್ತಾ ಇದ್ದೇವೆ. ಶರಣೇಗೌಡ ಬೂದ್ಗೊಪ್ಪ ಅವರು ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೋರ್ತಾ ಇದ್ದೇವೆ. ಶಶಿಧರ್ ಗೌಡ ಪಾಟೀಲ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕುಮಾರಪ್ಪನವರು ಕೂಡ ವೇದಿಕೆಗೆ ರೆಡ್ಡಿ ಸಮುದಾಯದ ಮಸ್ಕಿ ತಾಲೂಕಿನ ಅಧ್ಯಕ್ಷರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಇಂತಹ ಬೃಹತ್ ಸಮ್ಮೇಳನವನ್ನ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿರುವುದು ರೆಡ್ಡಿ ಸಮುದಾಯದ ಮಾತ್ರವಲ್ಲ, ಇಡೀ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸಮುದಾಯದ ನಾಯಕರೆಲ್ಲರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಅಂತ ಹೇಳ್ತಾ ಇದೀಗ ಸ್ವಾಗತವನ್ನ ನೆರವೇರಿಸಬೇಕು ಅಂತ ಹೇಳಿ ಚನ್ನಬಸವರಾಜ ರೆಡ್ಡಿ ಬರಗೂರ್ ಅವರು ನೆನೆಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಪುಷ್ಪ ಮತ್ತು ಪುಸ್ತಕ ವಿತರಣೆಗಾಗಿ ತಂಡದವರು ಸಿದ್ಧರಾಗಿರಬೇಕು. ಇದೀಗ ಶರಣಬಸವರಾಜ ರೆಡ್ಡಿ ಬರಗೂರ್ ಅವರಿಂದ ಸ್ವಾಗತ ನುಡಿಗಳು. ಕ್ಷಮಿಸಿ, ಅದಕ್ಕಿಂತ ಮುಂಚಿತವಾಗಿ ಪ್ರತೀಕ್ಷಾ ದೊಡ್ಡಾರೆಡ್ಡಿ ಅವರಿಂದ, ಕುಮಾರಿ ಪ್ರತೀಕ್ಷಾ ದೊಡ್ಡಾರೆಡ್ಡಿ ಅವರಿಂದ ಭರತನಾಟ್ಯ ಡಿಸ್ಪ್ಲೇ. ಚಂದ್ರಚೂಡ ಶಿವಶಂಕರ ಪಾರ್ವತಿ ನಮನ ನಿನಗೆ ನಮೋ ನಮೋ.
ಕುಮಾರಿ ಪ್ರತೀಕ್ಷಾ ದುಂಡಿರೆಡ್ಡಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇದೀಗ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಸನ್ಮಾನ್ಯ ಶ್ರೀ ಶರಣ ಬಸವರಾಜ ರೆಡ್ಡಿ ಹುದ್ಗುಂಪ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕ್ಷಮಿಸಿ, ಬರಗೋಲ್ ಅವರಲ್ಲಿ. ಹಾಗೆ ಮಾನ್ಯ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವಂತಹ ಅಮರೇಶ್ ಕುಳ್ಗೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ದಯವಿಟ್ಟು ಅಮರೇಶ್ ಕುಳ್ಗೆ ಅವರು ವೇದಿಕೆ ಮೇಲೆ ಬರಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಮಾನ್ಯ ಶ್ರೀ ಶರಣಗೌಡ ಪೊಲೀಸ್ ಪಾಟೀಲ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ದಯವಿಟ್ಟು ಕೂತ್ಕೊಳ್ಳಿ ಸರ್. ಜಿಲ್ಲಾ ಅಧ್ಯಕ್ಷರಾಗಿರುವಂತಹ ಶರಣಗೌಡ ಪೊಲೀಸ್ ಪಾಟೀಲ್ ಅವರು ಇದೀಗ ಸ್ವಾಗತ ನುಡಿಗಳನ್ನ ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಎನ್ನಾತ್ಮದ ಗುರು ಮಹಾಗಣಪತಿ ದೇವರ ಪಾದಾರವಿಂದದಲ್ಲಿ ಪಡಮಟ್ಟು ಮಹಾಸಾಧ್ವಿ ಶಿವಶರಣೆ ಶ್ರೀ ಹೇಮರೆಡ್ಡಿ ಮಲ್ಲಮ್ಮನವರ 603ನೇ ಜಯಂತ್ಯೋತ್ಸವದ ಅಂಗವಾಗಿ ಕಾಟಗಿ ಪಟ್ಟಣದಲ್ಲಿ ನಡೆದಿರತಕ್ಕಂತ ಈ ಒಂದು ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರ್ತಕ್ಕಂಥ ಶ್ರೀ 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 ವೇವಾನಂದ ಮಹಾಸ್ವಾಮಿಗಳು ಹೇಮವೇಮ ಸದ್ಬೋಧನಾ ವಿದ್ಯಾಪೀಠ ಎಲೆಬಸಳ್ಳಿ ತಾಲೂಕು ಹರಿಹರ ಇವರುಗಳನ್ನ ನಡೆದಿರ್ತಕ್ಕಂಥ ಸಮಾಜದ ತಾಯಂದಿರ ಹಿರಿಯರ ಯುವಕರ ಭಕ್ತಗಣಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರಿಗೆ ಪುಷ್ಪಗುಚ್ಛವನ್ನ ಮತ್ತು ಪುಸ್ತಕವನ್ನ ನೀಡುವುದರ ಮೂಲಕ ರವಿಚಂದ್ರ ಹೊಸ್ಮನಿ ಸಾಕಿನ್ ಸಿದ್ದಾಪುರಿ ಅವರು ಸ್ವಾಗತಿಸಬೇಕು ಗುರುಗಳನ್ನ ಅಂತಂದೇಳಿ ವಿನಂತಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಕಾರಟಗಿ ಪಟ್ಟಣದ ಗುರುಗಳು ಶ್ರೀ 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 ವೇದಮೂರ್ತಿ ಮರುಳಸಿದ್ದಯ್ಯ ಸ್ವಾಮಿಗಳನ್ನ ಈ ಒಂದು ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರನ್ನ ಅಯ್ಯನಗೌಡ ಕನಕರೆಡ್ಡಿ ಅವರು ಪುಷ್ಪಗುಚ್ಛ ಮತ್ತು ಪುಸ್ತಕವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ. ಅದೇ ರೀತಿ ಶ್ರೀಶೈಲದ ಶ್ರೀ ಮಲ್ಲಮ್ಮ ತಾಯಿಯ ದೇವಸ್ಥಾನದ ಅರ್ಚಕರು ಆಗಿರ್ತಕ್ಕಂಥ ಶ್ರೀ ಗುರುಪಾದಯ್ಯ ಸ್ವಾಮಿಗಳನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ಅವರನ್ನ ಶರಣಬಸವರಾಜ್ ಬಾವಿ ಸಾಕಿನ್ ಸಿದ್ದಾಪುರ ಅವರು ಪುಷ್ಪಗುಚ್ಛ ಮತ್ತು ಪುಸ್ತಕವಾದ ನೀಡುವ ಮೂಲಕ ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಭಾಗದ ಅಭಿವೃದ್ಧಿಯ ಹರಿಕಾರರು, ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಸಚಿವರು, ಹಿಂದುಳಿದ ವರ್ಗಗಳ ಸಚಿವರು ಆಗಿರ್ತಕ್ಕಂಥ ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವರಾಜ ತಂಗಡಗಿ ಸಾಹೇಬರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಅವರನ್ನ ನಮ್ಮ ಮಕಾಶಿ ನಿರ್ಪಾದಿಯವರು ಪುಸ್ತಕ ಮತ್ತು ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಮಾಜಿ ಸಚಿವರು, ಹಿರಿಯರು, ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ನಾಗಪದಳಿ ಅವರನ್ನ ಈ ಒಂದು ವೇದಿಕೆಗೆ ಹೃತ್ಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೀವಿ, ಸ್ವಾಗತಿಸ್ತಾ ಇದ್ದೀವಿ. ಅವರಿಗೆ ನಮ್ಮ ಸುರೇಶ್ ಜವಳಗೇರಿ ಇವರು ಹೂಗುಚ್ಛ ಮತ್ತು ಪುಸ್ತಕವನ್ನು ನೀಡುವ ಮೂಲಕ ಸ್ವಾಗತಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಮಾಜಿ ಸಚಿವರು, ಸಮಾಜದ ಹಿರಿಯರು, ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಶ್ರೀ ಅಮರೇಗೌಡ ಬಯ್ಯಾಪುರ ಸಾಹೇಬರನ್ನ ಹೃತ್ಪೂರ್ವಕವಾಗಿ ಒಂದು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಅವರಿಗೆ ಚಂದ್ರು ಚೆಳ್ಳೂರವರು ಹೂಗುಚ್ಛ ನೀಡುವುದರ ಮೂಲಕ
ಸ್ವಾಗತಿಸಬೇಕು ಅಂತೇಳಿ, ಪುಸ್ತಕವನ್ನು ನೀಡುವ ಮೂಲಕ ಸ್ವಾಗತಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ 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 ಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಟ್ಟೂರು ಸಂಸ್ಥಾನ ಮಠ ಬೂದುಗುಂಬ ಇವರುಗಳು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಅವರಿಗೆ ನಾಗರಾಜ್ ಚೆಳ್ಳೂರ್ ಅವರು ಬಂದು ಪುಷ್ಪಗುಚ್ಛ ಮತ್ತು ಪುಸ್ತಕವನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೀವಿ. ಅದೇ ರೀತಿ ಶ್ರೀ ಸೋಮಶೇಖರ್ ರೆಡ್ಡಿ ಅವರು MLCಗಳು ಅವರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಗೋಪಿನಾಥ್ ರೆಡ್ಡಿ ಅವರು, ಕ್ಷಮಿಸಬೇಕು, ಗೋಪಿನಾಥ್ ರೆಡ್ಡಿ ಅವರು MLCಗಳು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅವರಿಗೆ ಪುಷ್ಪಗುಚ್ಛ ಮತ್ತು ಪುಸ್ತಕವನ್ನು ನೀಡುವ ಮೂಲಕ ಸ್ವಾಗತಿಸಬೇಕು ಅಂತೇಳಿ ಶಿವಗೋನಾಳ್ ಮೈಲಾಪುರ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಅಲ್ಲಿ ಆಡಿಯೋ ಕ್ಲಿಕ್ ಮಾಡೋದು ರೀಮಿಕ್ಸ್ನಾಗ ಆಡಿಯೋ ಅಂತ ಐತೆ ನೋಡ್ರಿ, 1 2 ಮೇಲೆ ಆಡಿಯೋ ಅಂತ ಇರುತ್ತೆ ನೋಡ್ರಿ. ಅದೇ ರೀತಿ ನಮ್ಮ ಅದ್ರಾಗ ಜಾಸ್ತಿ ಮಾಡಿ